ಫೈನಲಿ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರಿಂದ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಟೀಸರ್ ರಿಲೀಸ್ ಆಗಿದೆ. 1 ನಿಮಿಷ 38 ಸೆಕೆಂಡ್ ಇರುವಂತ ಈ ಟೀಸರ್ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಯ್ತಾ? ನಿಮ್ಮ ಎಕ್ಸ್ಪೆಕ್ಟೇಷನ್ ಈ ಟೀಸರ್ ರೀಚ್ ಆಯ್ತಾ? ನೀವು ಅಂದುಕೊಂಡಂತಹ ಘಟನೆಗಳು ವಿಚಾರಗಳು ಈ ಟೀಸರ್ ಅಲ್ಲಿ ಇತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ ಈ ಟೀಸರ್ ಅಲ್ಲಿ ಏನಿತ್ತು ಅನ್ನುವಂತಹ ಎಲ್ಲಾ ವಿಚಾರಗಳನ್ನ ಮಾತಾಡೋಣ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಟೀಸರ್ ಟ್ರೈಲರ್ ನ ಬ್ರೇಕ್ ಡೌನ್ ಮಾಡ್ಕೊಂತ ರಿವ್ಯೂ ಮಾಡ್ಕೊಂತ ಈ ವಿಡಿಯೋನ ಶುರು ಮಾಡೋಣ. ಸೊ ನಾನು ನಿಮ್ಮೆಲ್ಲರ ರಾವಣ, ನಾವಿನ್ಮೇಲೆ ಸಿಗ್ತಾ ಇರೋಣ. ಟೀಸರ್ ಶುರುವಾಗುತ್ತೆ ಬ್ಯಾಕ್ ಸ್ಟಾರ್ ಬಿಲ್ಡಿಂಗ್ ಇಂದ. ಇದು ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಅವರ ಹೆಡ್ ಕ್ವಾರ್ಟರ್. ಹೇಗೆ ನಮ್ಮ ಅವೆಂಜರ್ಸ್ ಗಳಿಗೆ ಅವೆಂಜರ್ಸ್ ಟವರ್ ಇದೆಯೋ ಅದೇ ರೀತಿ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಅವ್ರಿಗೂ ಕೂಡ ಈ ಬ್ಯಾಕ್ ಸ್ಟಾರ್ ಬಿಲ್ಡಿಂಗ್ ಒಂದು ಹೆಡ್ ಕ್ವಾರ್ಟರ್. ಅವರ ಆ ಹೆಡ್ ಕ್ವಾರ್ಟರ್ ಗೆ ಒಬ್ರು ಗೆಸ್ಟ್ ಅನ್ನ ಕೂಡ ಕರ್ಕೊಂಡ್ ಬಂದಿದ್ದಾರೆ, ನಮ್ಮ ರೀಡ್ ರಿಚರ್ಡ್ ಮತ್ತೆ ಸೂ ಸ್ಟಾರ್ಮ್. ನಾವು ಟೀಸರ್ ಓಪನಿಂಗ್ ಅಲ್ಲೇ ಗಮನಿಸಬಹುದು, ಇದೊಂದು 1960s ಅಲ್ಲಿ ಟೇಕ್ ಪ್ಲೇಸ್ ಆಗುವಂತಹ ಸಿನಿಮಾ ಅಥವಾ ಕತೆ ಅಥವಾ ಅದೊಂದು ಘಟನೆ. ಆದ್ರೆ ಈ ಟೀಸರ್ ನ ಓಪನಿಂಗ್ ಸೀನ್ ಅಲ್ಲಿ ನೀವು ಗಮನಿಸಬಹುದು, ಆ ಕಿಟಕಿಯಲ್ಲಿ ಕಾಣ್ತಾ ಇರುವಂತಹ ಸಿಟಿ 1960s ಗೆ ಹೋಲ್ತಾ ಇಲ್ಲ. ಯಾಕಂತಂದ್ರೆ ಆ ಸಿಟಿಗಳೆಲ್ಲ ಆಲ್ರೆಡಿ ಆಧುನಿಕವಾಗಿವೆ, ತುಂಬಾ ಹೈಟ್ ಅಲ್ಲಿ ಇದಾವೆ. ಯಾಕೆ ನಾನು ನಿಮ್ಗೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ 1960s ಆದ್ರೂ ಕೂಡ ಇಲ್ಲಿನ ಆಧುನಿಕತೆ ತುಂಬಾ ಮುಂದುವರೆದಿದೆ, ಇಲ್ಲಿನ ತಂತ್ರಜ್ಞಾನ ತುಂಬಾ ಮುಂದುವರೆದಿದೆ. ಸೊ ಇದೇ ಈ ಫ್ಯಾಂಟಾಸ್ಟಿಕ್ ಫಾರ್ ಫಸ್ಟ್ ಸ್ಟೆಪ್ ಮೂವಿಯನ್ನ ಎಲ್ಲಾ ಮಾರ್ವೆಲ್ ಮೂವಿಗಳಿಗಿಂತ ಬೇರೆ ಮೂವಿಯಾಗಿ ತೋರಿಸುವಂತದ್ದು. ಅಷ್ಟೇ ಅಲ್ಲದೆ ಈ ಫ್ಯಾಂಟಾಸ್ಟಿಕ್ ಫಾರ್ ಫಸ್ಟ್ ಸ್ಟೆಪ್ ಮೂವಿ ಒಂದು ಬೇರೆ ಯೂನಿವರ್ಸ್ ಅಲ್ಲಿ ಟೇಕ್ ಪ್ಲೇಸ್ ಆಗೋದ್ರಿಂದ ಈ ಮೂವಿ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ಈಗ ನಡೀತಾ ಇರುವಂತಹ ಇವೆಂಟ್ ಗಾಗ್ಲಿ ಹಿಂದೆ ನಡೆದಿರುವಂತಹ ಇವೆಂಟ್ ಗಾಗ್ಲಿ ಕನೆಕ್ಟೆಡ್ ಆಗೋದಿಲ್ಲ. ಆದ್ರೂ ಕೂಡ ಈ ಸಿನಿಮಾದ ಎಂಡಿಂಗ್ ಅಲ್ಲಿ ಅಥವಾ ಈ ಸಿನಿಮಾ ಕಂಪ್ಲೀಟ್ ಆಗಿ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಥವಾ ನಮ್ಮ ಈ ಪ್ರೆಸೆಂಟ್ ಟೈಮ್ ಲೈನ್ ಗೆ ಬರೋದಕ್ಕೆ ಪ್ರಯತ್ನ ಪಡುತ್ತೆ. ಯಾಕಂತಂದ್ರೆ ಫೇಸ್ 6 ನ ಸ್ಟಾರ್ಟ್ ಮಾಡ್ತಾ ಇರುವಂತಹ ಮೂವಿನೇ ಈ ಫ್ಯಾಂಟಾಸ್ಟಿಕ್ ಫಾರ್ ಫಸ್ಟ್ ಸ್ಟೆಪ್. ಈ ಸಿನಿಮಾ ಆದ್ಮೇಲೆ ಮುಂದೆ ನಾವೇನ್ ನೋಡ್ತೀವೋ ಅವೇ ಅಸಲಿ ಧಮಾಕ. ಹಾಗೆ ಟೀಸರ್ ಅಲ್ಲಿ ನಾವು ಮುಂದೆ ಹೋದ್ರೆ ಎಕ್ಸಾಕ್ಟ್ ಲುಕ್ ಆಫ್ ಅವರ್ ಬಾಕ್ಸ್ ಸ್ಟಾರ್ ಬಿಲ್ಡಿಂಗ್ ನ ಔಟ್ ಲುಕ್ ನೋಡ್ತೀವಿ. ಈ ಔಟ್ ಲುಕ್ ಯಾವುದೇ ಕಾಮಿಕ್ ಬುಕ್ ಕಥೆಗಳಲ್ಲಿ ಅಥವಾ ಯಾವುದೇ ಕಾಮಿಕ್ ಬುಕ್ ಇಶ್ಯೂ ನಲ್ಲಿ ಈ ತರ ಇರುವಂತಹ ಒಂದು ಬಾಕ್ಸ್ ಸ್ಟಾರ್ ಬಿಲ್ಡಿಂಗ್ ನ ನಾವು ಇದುವರೆಗೂ ಎಲ್ಲೂ ನೋಡಿಲ್ಲ. ಕಂಪ್ಲೀಟ್ ಆಗಿರುವಂತಹ ಒಂದು ಹೊಸ ಬಾಕ್ಸ್ ಸ್ಟಾರ್ ಬಿಲ್ಡಿಂಗ್ ನ ನಾವಿಲ್ಲಿ ನೋಡ್ತೀವಿ. ಈ ಬಾಕ್ಸ್ ಸ್ಟಾರ್ ಬಿಲ್ಡಿಂಗ್ ಅಥವಾ ಈ ಕಲರ್ ಗ್ರೇಡಿಂಗ್ ಇಲ್ಲಿರುವಂತಹ ಸಿಚುಯೇಷನ್ ನೋಡ್ತಾ ಇದ್ರೆ ನನಗೆ ಅವೆಂಜರ್ಸ್ ಏಜ್ ಆಫ್ ಅಲ್ಟ್ರಾನ್ ನಲ್ಲಿ ನಡೀತಾ ಇದ್ದಂತಹ ಘಟನೆಗಳು, ಅಲ್ಲಿನ ಕಲರ್ ಟೆಕ್ಸ್ಚರ್ ಮತ್ತೆ ಅಲ್ಲಿದ್ದಂತಹ ಬಿಲ್ಡಿಂಗ್ ಗಳು ಮತ್ತೆ ಅಲ್ಲಿದ್ದಂತಹ ತಂತ್ರಜ್ಞಾನ ಇಲ್ಲಿ ಅಡಾಪ್ಟ್ ಆಗಿದೆ ಅಂತ ನನ್ಗನ್ನಿಸ್ತು. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಅವೆಂಜರ್ಸ್ ಫ್ಯೂಚರ್ ಅಲ್ಲಿ ಇದ್ರು ಕೂಡ ಅದೇ ಟೆಕ್ನಾಲಜಿ ಇದ್ದಾರೆ. ಆದ್ರೆ ಫ್ಯಾಂಟಾಸ್ಟಿಕ್ ಫೋರ್ ಅವರು ಪಾಸ್ಟ್ ಅಲ್ಲಿ ಇದ್ಕೊಂಡು ಅವೆಂಜರ್ಸ್ ಗಳು ಫ್ಯೂಚರ್ ಅಲ್ಲಿ ಯೂಸ್ ಮಾಡ್ತಾ ಇರುವಂತಹ ಟೆಕ್ನಾಲಜಿನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಯೋಚನೆ ಮಾಡಿ. ನಮ್ಮ ಅವೆಂಜರ್ಸ್ ಗಳನ್ನ ಫ್ಯಾಂಟಾಸ್ಟಿಕ್ ಫೋರ್ ಅವರು ಮೀಟ್ ಮಾಡಬೇಕಾದ್ರೆ ಇವ್ರು ಎಷ್ಟು ಅಡ್ವಾನ್ಸ್ ಆಗಿರ್ತಾರೆ ಅಂತ ಅಂದ್ರೆ ಇಲ್ಲಿ ನಾನು ನಿಮ್ಗೆ ಏನ್ ಹೇಳಕ್ ಕೊಟ್ಟಿದ್ದೀನಿ ಅಂತ ಅಂದ್ರೆ ಅವೆಂಜರ್ಸ್ ಗಿಂತ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಏನಿದೆ ಅದು ಇಲ್ಲಿ ಅಡ್ವಾನ್ಸ್ಡ್ ಆಗಿರುತ್ತೆ. ಹಾಗೆ ಅವರ ಮನೆಯ ಡಿಸೈನ್ ನೋಡಿದ್ರೆ, ಆ ವುಡ್ ಟೆಕ್ಸ್ಚರ್ ಗಳನ್ನ ನೀವು ನೋಡಿದ್ರೆ ಲೋಕಿ ಸೀಸನ್ 2 ನಿಮ್ಗೆ ನೆನಪಾಗ್ತಾ ಇಲ್ವಾ? ನಿಜ ಹೇಳಿ ನೆನಪಾಗ್ತಾ ಇಲ್ವಾ? ನಿಮ್ಗೆ ನೆನಪಾಗಿರ್ಲೇಬೇಕು, ನಿಮ್ಗೆ ಆಗಿರುತ್ತೆ ಅಂತ ತಾನೇ ನಾನು ನಿಮ್ಗೆ ಇದನ್ನ ಹೇಳ್ತಾ ಇರೋದು. ಸೊ ಹಾಗೆ ನಾವು ಮುಂದೆ ಹೋದ್ರೆ ನಾವೊಂದು ರೋಬೋಟ್ ನ ಗಮನಿಸ್ತೀವಿ. ಅದರ ಹೆಸರು ಹರ್ಬಿ ಅಂತ. ಹರ್ಬಿ ಅಂತ ಅಂದ್ರೆ ಅಥವಾ ಹರ್ಬಿಯ ಫುಲ್ ಫಾರ್ಮ್ ಏನು ಅಂತ ಅಂದ್ರೆ ಹ್ಯೂಮನಾಯ್ಡ್ ಎಕ್ಸ್ಪೆರಿಮೆಂಟಲ್ ರೋಬೋಟ್ ಬಿ ಟೈಪ್ ಇಂಟಿಗ್ರೇಟೆಡ್ ಎಲೆಕ್ಟ್ರಾನಿಕ್ಸ್. ಹರ್ಬಿ ಅಥವಾ ಈ ರೋಬೋಟ್ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ನ ಒಂದು ಭಾಗ, ಅವರ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡುವಂತಹ ರೋಬೋಟ್. ಆದ್ರೆ ಕಾಮಿಕ್ಸ್ ಅಲ್ಲಿ ಈ ರೋಬೋಟ್ ಅನ್ನ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅವರು ಗ್ಯಾಲಕ್ಟಸ್ ನ ಫೈಂಡ್ ಔಟ್ ಮಾಡೋದಿಕ್ಕೆ ಅಂತ ಬಳಸ್ಕೋತಾರೆ. ಅಕ್ರಾಸ್ ದ ಗ್ಯಾಲಕ್ಸಿ ನಮ್ಮ ಹರ್ಬಿ ಗ್ಯಾಲಕ್ಟಸ್ ನ ಹುಡ್ಕೊಂಡು ಹೊರಡುತ್ತೆ. ಸೊ ಹರ್ಬಿ ಜೊತೆ ನಾವು ನಮ್ಮ ಬೆನ್ ಗ್ರಿಮ್ಸ್ ಅನ್ನ ನೋಡ್ತೀವಿ. ನಿಜವಾಗ್ಲೂ ಬೆನ್ ಗ್ರಿಮ್ಸ್ ನ ಡಿಸೈನ್ ಇಷ್ಟು ಚೆನ್ನಾಗಿರುತ್ತೆ, ಇಷ್ಟು ಆಸಮ್ ಆಗಿರುತ್ತೆ, ಇಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಫ್ಯಾಂಟಾಸ್ಟಿಕ್ ಫೋರ್ ಮೂವಿ ನಮ್ಗೆ ಹೊಸದಲ್ಲ. 10 ವರ್ಷಕ್ಕೊಂದು ಫ್ಯಾಂಟಾಸ್ಟಿಕ್ ಮೂವಿ ಸಿಕ್ಕಿದ್ರು ಕೂಡ ನಾವು ಈ ಒಂದು ಫ್ಯಾಮಿಲಿಯನ್ನ ಅಥವಾ ಈ ಫ್ಯಾಂಟಾಸ್ಟಿಕ್ ಫೋರ್ ಅನ್ನುವಂತಹ ಒಂದು ನೇಮ್ ಅನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀವಿ. ಬಿಕಾಸ್ ದಿಸ್ ಇಸ್ ಅ ಫಸ್ಟ್ ಫ್ಯಾಮಿಲಿ ಆಫ್ ಅವರ್ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್. ನೀವು 2005 ಬಂದಂತ ಫ್ಯಾಂಟಾಸ್ಟಿಕ್ ಫೋರ್ ಅಲ್ಲಿ ನೋಡಬಹುದು, ಅಲ್ಲಿರುವಂತಹ ಥಿಂಗ್ ನ ಪರಿಸ್ಥಿತಿ ಹೇಗಿತ್ತು ಅಂತ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಪಬ್ಲಿಕ್ ಥಿಂಗ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಹಿಂಜರಿತಾರೆ. ಇವನ್ 2015 ಬಂದಂತ ಸಿನಿಮಾದಲ್ಲೂ ಕೂಡ ಥಿಂಗ್ ತನ್ನನ್ನ ನಾನು ಒಳ್ಳೆಯವರು ಅಂತ ಸಾಬೀತ್ ಮಾಡ್ಕೋಬೇಕಾಗತ್ತೆ. ಆ ರೀತಿ ಇರುವಂತಹ ಒಂದು ಸೋಷಿಯಲ್ ಒಬೇನೆಸ್ ನ ತುಂಬಾ ಅನುಭವಿಸ್ತಾರೆ ಬೆನ್ ಗ್ರಿಮ್ಸ್. ಈ ಟೀಸರ್ ಅಲ್ಲೂ ಆ ಒಬೇನೆಸ್, ಆ ಪಬ್ಲಿಕ್ ಒಬೇನೆಸ್ ನ ನಾವಿಲ್ಲಿ ಗಮನಿಸ್ತೀವಿ. ಇದನ್ನೆಲ್ಲ ಓವರ್ಕಮ್ ಮಾಡಿ ನಮ್ಮ ಬೆನ್ ಗ್ರಿಮ್ಸ್ ಕೂಡ ಒಬ್ಬ ಒಳ್ಳೆ ಹೀರೋ ಅನ್ನೋದು ನಮ್ಗೆ ಮುಂದೆ ಗೊತ್ತಾಗುತ್ತೆ. ಸೊ ನಾವು ನೋಡಬಹುದು ಇಲ್ಲಿ ಕೆಲವು ಪುಟ್ಟ ಹುಡುಗರು ಕೂಡ ನಮ್ಮ ಬೆನ್ ಗ್ರಿಮ್ಸ್ ನ ಮಾಸ್ಕ್ ಹಾಕೊಂಡು ನಮ್ಮ ಬೆನ್ ಗ್ರಿಮ್ಸ್ ಅನ್ನು ಕೂಡ ಪ್ರೀತಿಸ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಈ ಮೂವಿಯಲ್ಲಿ ಆ ಕಲ್ಲು ಬಂಡೆಯನ್ನ ನಾವೊಂದು ಶಿಲಾ ರೂಪದಲ್ಲಿ ನೋಡಬಹುದು. ಸೊ ನಾವೀಗ ಟೀಸರ್ ಕಡೆ ಬಂದ್ರೆ ಹರ್ಬಿ ಇವರಿಗೆ ಇಲ್ಲಿ ಅಡಿಗೆ ರೆಡಿ ಮಾಡ್ತಾ ಇದೆ. ಅದನ್ನ ಬೆನ್ ಗ್ರಿಮ್ಸ್ ಅವರು ಟೇಸ್ಟ್ ಮಾಡಿ ಚೆಕ್ ಮಾಡ್ತಾ ಇದ್ದಾರೆ. ಟೇಸ್ಟ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಮುಂದಿನ ಫ್ರೇಮ್ ಕಡೆ ಹೋದ್ರೆ ಒಂದು ಬ್ಲಾಕ್ ಬೋರ್ಡ್ ನಮ್ಮ ರೀಡ್ ರಿಚರ್ಡ್ ಅವರ ಮುಂದೆ ಓಪನ್ ಆಗ್ತಾ ಇರೋದನ್ನ ನೋಡಬಹುದು. ಅದರ ಮೇಲೆ ಯಾವುದೋ ಒಂದು ಈಕ್ವೇಷನ್ ನ ಅವರು ಸಾಲ್ವ್ ಮಾಡ್ತಾ ಇದ್ದಾರೆ. ಹಾಗೆ ನೀವು ಅದರ ಪಕ್ಕದಲ್ಲೇ ಗಮನಿಸಿದ್ರೆ ಒಂದು ಡಿಸೈನ್ ಇದೆ, ಒಂದು ಇನ್ ಮತ್ತೆ ಎಕ್ಸಿಟ್ ಅನ್ನೋದು ನಮ್ಗೆ ಇಲ್ಲಿ ಈಸಿಯಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನನ್ನ ಪ್ರಕಾರ ಅಥವಾ ರೂಮರ್ಗಳ ಪ್ರಕಾರ ಇಲ್ಲಿ ನಮ್ಮ ರೀಡ್ ರಿಚರ್ಡ್ ಅವರು ಕೂಡ ಒಂದು ಟೈಮ್ ಮಿಷಿನ್
ಅಥವಾ ಈ ಮಲ್ಟಿವರ್ಸ್ ಅಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಬೇಕಾದಂತಹ ಒಂದು ದಾರಿಯನ್ನ, ಒಂದು ಬ್ರಿಡ್ಜ್ ಅನ್ನ, ಅಥವಾ ಒಂದು ಈ ಇಂಟರ್ ಡೈಮೆನ್ಷನಲ್ ಪಾತ್ವೇ ಅನ್ನ, ಅಥವಾ ನಮ್ಮ ಟೋನಿ ಸ್ಟಾರ್ಕ್ ಅವರ GPS ಅನ್ನ ಸೃಷ್ಟಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅದನ್ನ ಕಂಡುಹಿಡಿಯೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅದನ್ನ ಅವರು ಡ್ರಾ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಬಿಕಾಸ್ ದೇ ಆರ್ ಆಕ್ಸಿಡೆಂಟ್ಲಿ ಗಾಟ್ ದೇರ್ ಪವರ್ ಅಟ್ ದ ಸ್ಪೇಸ್. ಸೊ ನನ್ನ ಪ್ರಕಾರ ಇದು ನನ್ನ ಒಂದು ಯೋಚನೆ ಅಷ್ಟೇ, ಇದು ನಾನು 100% ಶೂರ್ ಆಗಿ ಹೇಳ್ತಾ ಇಲ್ಲ. ಕ್ವಾಂಟಮ್ ಟನಲ್ ನ ನಮ್ಮ ರೀಡ್ ರಿಚರ್ಡ್ ಅವರು ಕೂಡ ಇಲ್ಲಿ ಡಿಸ್ಕವರ್ ಮಾಡಬಹುದು. ಸೊ ಹಾಗೆ ಟೀಸರ್ ಅಲ್ಲಿ ಮುಂದೆ ಹೋದ್ರೆ ಇವರ ಆ ಸ್ಪೇಸ್ ಪ್ರೋಗ್ರಾಮ್ ಅನ್ನ ನಾವಿಲ್ಲಿ ನೋಡಬಹುದು, ಅವರ ಆ ಸ್ಪೇಸ್ ಯೂನಿಫಾರ್ಮ್ಸ್, ಅವರ ಆ ಮೀಡಿಯಾ ಕಾನ್ಫರೆನ್ಸ್, ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ನಿಜವಾಗ್ಲೂ ಈ ತರ ಘಟನೆಗಳು ನಡೀತಾ ಇದಾವೇನೋ ಅಂತ ಭ್ರಮೆಗೆ ಒಳಗಾಗ್ಬಿಡ್ತೀವಿ. ಯಾಕಂತಂದ್ರೆ ಆ ಕಲರ್ ಗ್ರೇಡಿಂಗ್ ನಿಜವಾಗ್ಲೂ ಅಷ್ಟು ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು. ನಿಜ ಹೇಳ್ತಾ ಇದೀನಿ, ಈ ಟೀಸರ್ ನನಗೆ ಟೀಸರ್ ಅನ್ನಿಸ್ಲಿಲ್ಲ, ಇದೊಂದು ಸೂಪರ್ ನ್ಯಾಚುರಲ್ ಸೈನ್ಸ್ ಸ್ಪೇಸ್ ಎಕ್ಸಿಬಿಷನ್ ಅನ್ನಿಸ್ಬಿಡ್ತು. ಸೊ ಹಾಗೆ ನಾವು ಟೀಸರ್ ಅಲ್ಲಿ ಮುಂದೆ ಹೋದ್ರೆ ನಮ್ಮ ರೀಡ್ ರಿಚರ್ಡ್ ಅವರು ಸೂಸನ್ಗೆ ಹೇಳ್ತಾರೆ, ನಾವು ಆ ಸ್ಪೇಸ್ ಪ್ರೋಗ್ರಾಮ್ ಹೋಗಿ ಬರೋದಕ್ಕಿಂತ ಮುಂಚೆ ನಾವಾಗಿದ್ವಿ, ಈಗ ನಾವಾಗಿಲ್ಲ ಅಂತ ಹೇಳಿದಾಗ ಸೂಸನ್ ಸ್ಟಾಮು ಕೂಡ ನಾವ್ ಹೇಗಿದ್ದೀವೋ ಹಾಗೆ ಇದ್ದೀನಿ, ಮತ್ತೆ ನಾನು ನಿಮ್ ಜೊತೆ ಇದ್ದೀನಿ ಅಂತ ಹೇಳುವಂತಹ ಅವರ ಆ ಫ್ಯಾಮಿಲಿಯ ಕಾನ್ವರ್ಸೇಷನ್ ಇತ್ತಲ್ಲ, ನಿಜವಾಗ್ಲೂ ತುಂಬಾ ಕ್ಲೀನ್ ಆಗಿತ್ತು. ಇಲ್ಲಿ ನಾವು ನಮ್ಮ ಇನ್ವಿಸಿಬಲ್ ವುಮನ್ ಅವರ ಪವರ್ ನ ನೋಡಬಹುದು. ಇಲ್ಲಿ ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅವರ ಪವರ್ ಯಾವ ತರ ಇರುತ್ತೆ ಅಂತ, ಶೋಯಿಂಗ್ ಬೈ ರೈನ್ಬೋ ಅನ್ನೋದಕ್ಕಿಂತ ಅದು ಸ್ಪೆಕ್ಟ್ರಲ್ ಲೈಟ್ಸ್. ಹಾಗೆ ನಮ್ಮ ಜಾನಿ ಸ್ಟಾಮ್ ಅವರ ಹ್ಯೂಮನ್ ಟಾರ್ಚ್ ಫಾರ್ಮ್ ಎಲ್ಲ ನಿಜವಾಗ್ಲೂ ಆಸಮ್ ಆಗಿರುವಂತ VFX ಜೊತೆ, ಅದ್ಭುತವಾಗಿರುವಂತ ಕಲರ್ ಗ್ರೇಡಿಂಗ್ ಜೊತೆ ನೀಟ್ ಆಗಿ ಅರೇಂಜ್ ಆಗಿತ್ತು. ಸೊ ಫೈನಲಿ ಟೀಸರ್ ಅಲ್ಲಿ ನಾವು ನಮ್ಮ ಗ್ಯಾಲಕ್ಟಸ್ ನ ಬ್ಯಾಕ್ ಸೈಡ್ ನ ನೋಡ್ತೀವಿ. ಆಕ್ಚುಲಿ ಇದು ನಮ್ಮ ಗ್ಯಾಲಕ್ಟಸ್ ನ ಇನಿಷಿಯಲ್ ಸ್ಟೇಜ್ ಅನ್ಸುತ್ತೆ, ಯಾಕಂದ್ರೆ ಸೈಜ್ ಡಸ್ ಮ್ಯಾಟರ್ಸ್ ಬ್ರೋ. ನಿಜವಾಗ್ಲೂ ಟೀಸರ್ ಎಷ್ಟು ಕ್ಲೀನ್ ಆಗಿತ್ತು ಅಂತಂದ್ರೆ ಓಪನ್ಹೈಮರ್ ಟೀಸರ್ ನ ನನಗೆ ಸ್ವಲ್ಪ ನೆನಪು ಮಾಡ್ತು. ಇಂಟರ್ಸ್ಟೆಲ್ಲರ್ ನ ಸೈನ್ಸ್ ತರ ನಿಜವಾಗ್ಲೂ ಫೀಲ್ ಆಯ್ತು. ಯಾಕಂದ್ರೆ ಇದೊಂದು ಜಸ್ಟ್ ಟೀಸರ್. ಈ ಟೀಸರ್ ಅಲ್ಲಿ ಎಷ್ಟು ಹೈಡ್ ಮಾಡೋದಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನ ಹೈಡ್ ಮಾಡಿದ್ದಾರೆ. ನಾವೇನನ್ನ ನೋಡಿದೀವೋ ಅದನ್ನ ಮಾತ್ರ ನಮಗೆ ತೋರಿಸಿದ್ದಾರೆ. ನಮ್ಗೆ ಎಕ್ಸ್ಟ್ರಾ ತೋರಿಸಿರೋದೇನು, ಗ್ಯಾಲಕ್ಟಸ್ ನ ಸ್ವಲ್ಪ ಸಣ್ಣದಾಗಿ ತೋರಿಸಿದ್ದಾರೆ, ಅದು ಬಿಟ್ರೆ ಹರ್ಬಿನ ತೋರಿಸಿದ್ದಾರೆ. ಅದು ಬಿಟ್ರೆ ನಮ್ಗೆ ಇಲ್ಲೇನು ಹೊಸದಾಗಿ ಈ ಟೀಸರ್ ಅಲ್ಲಿ ನಮ್ಗೆ ತೋರಿಸಿಲ್ಲ. ಸೊ ಇನ್ನು ಈ ಟ್ರೈಲರ್ ಅಲ್ಲಿ ನಾವೇನೇನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು, ಅಥವಾ ಈ ಟೀಸರ್ ಅಲ್ಲಿ ನಾವೇನೇನೆಲ್ಲ ಕಳ್ಕೊಂಡ್ವು ಅಂತ ಅಂದ್ರೆ, ಅದು ನಮ್ಮ ಫ್ರಾಂಕ್ಲಿನ್ ರಿಚರ್ಡ್ ನ ಕಳ್ಕೊಂಡಿದೀವಿ, ನಮ್ಮ ವೆನೆಸ್ಸಾ ಕಿರ್ಬಿ ಅವರು ಪ್ರೆಗ್ನೆಂಟ್ ಆಗಿರೋದನ್ನ ಕಳ್ಕೊಂಡಿದೀವಿ, ಇಂಪಾರ್ಟೆಂಟ್ ಆಗಿ ನಾವು ನಮ್ಮ ಡಾಕ್ಟರ್ ಡೂಮ್ ಅನ್ನ ಕಳ್ಕೊಂಡಿದೀವಿ, ಅಷ್ಟೇ ಅಲ್ದಲ್ಲೇ ಸಿಲ್ವರ್ ಸಫರ್ ಫೀಮೇಲ್ ವರ್ಜನ್ ನ ಕಳ್ಕೊಂಡಿದೀವಿ. ಯಾರಣ ಅದು ನೇಮರ್ ಅಂತಾರದು. ನಿಮಗೆ ಗೊತ್ತಾ ಕಾಮಿಕ್ಸ್ ಅಲ್ಲಿ ನಮ್ಮ ಸೂಸನ್ ಸ್ಟಾಮ್ ಗೋಸ್ಕರ ನಮ್ಮ ಡಾಕ್ಟರ್ ಡೂಮ್ ಅವ್ರು ಏನೇನೆಲ್ಲ ಮಾಡಿದ್ದಾರೆ ಅಂತ? ಅವೆಲ್ಲ ತಿಳ್ಕೊಬೇಡಿ, ಸೀಕ್ರೆಟ್ ವರ್ಸ್ ಕಥೆಯನ್ನ ಎಕ್ಸ್ಪ್ಲೈನ್ ಮಾಡಿದೀನಿ, ಅದನ್ನ ಇನ್ನೊಂದ್ಸಲ ನೋಡ್ಕೊಂಡ್ ಬನ್ನಿ. ನಿಮಗೊಂದ್ ಸತ್ಯ ಗೊತ್ತಾ, ನೇಮೋರು ಕೂಡ ನಮ್ಮ ಸೂಸನ್ ಸ್ಟಾಮ್ ಹಿಂದೆ ನಾಯಿ ತರ ಬಿತ್ತಿದ್ದ. ಡಾಕ್ಟರ್ ಡೂಮ್ ನೇಮೋರ್ ತರ ಎಲ್ಲ ಬಿಹೇವ್ ಮಾಡಿಲ್ಲ, ಡಾಕ್ಟರ್ ಡೂಮ್ ನೆಕ್ಸ್ಟ್ ಲೆವೆಲ್. ಬಟ್ ನೇಮೋರ್ ಸೂಸನ್ ಗೋಸ್ಕರ ಅಟ್ಲಾಂಟಿಕ್ ನೇ ಬಿಟ್ಟು ಬರೋದಕ್ಕೆ ರೆಡಿ ಇದ್ದ. ಆದ್ರೆ ಸೂಸನ್ ಸ್ಟಾಮ್ ಯಾವ ಲೆವೆಲ್ಗೆ ರಿಜೆಕ್ಟ್ ಮಾಡ್ತಾ ಹೋದ್ರು ಅಂತಂದ್ರೆ, ನೇಮೋರ್ ಕನ್ಸಲ್ಲಿ ಸೂಸನ್ ಸ್ಟಾಮ್ ನ ಕನ್ಸ್ ಕಾಣ್ತಾ ಇದ್ರು ಕೂಡ ಕನ್ಸಲ್ಲೂ ರಿಜೆಕ್ಟ್ ಮಾಡ್ತಾ ಇರ್ತಾರೆ. ಸೊ ನಮ್ಮ ಡಾಕ್ಟರ್ ಡೂಮ್ ನೇಮೋರ್ ನ ಇಬ್ರು ರಿಜೆಕ್ಟ್ ಮಾಡಿ ರೀಡ್ ರಿಚರ್ಡ್ ನ ಆಯ್ಕೆ ಮಾಡ್ಕೋತಾರೆ. ಅದ್ ಯಾಕೆ ಅಂತ ಕಾಮಿಕ್ಸ್ ಅಲ್ಲಿ ತುಂಬಾ ದೊಡ್ಡ ದಂತಕತೆ ಇದೆ. ದಂತಕತೆ ಏನಿಲ್ಲ, ನಮ್ಮ ಸೂಸನ್ ಸ್ಟಾಮ್ಗೆ ಎಲಾಸ್ಟಿಕ್ ಬಾಡಿ ಅಂದ್ರೆ ತುಂಬಾ ಇಷ್ಟ. ಯಾಕೆ ಅಂತ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ, ಜಾಸ್ತಿ ಏನು ಕೇಳಕ್ ಹೋಗ್ಬೇಡಿ. ಸೊ ಟೀಸರ್ ಇಸ್ ಆಸಮ್. ನಾವು ಈ ಟೀಸರ್ಗೂ ಮತ್ತೆ ನಮ್ಮ ಸೂಪರ್ ಮ್ಯಾನ್ ಟೀಸರ್ಗೂ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಸೂಪರ್ ಮ್ಯಾನ್ ಟೀಸರ್ ತುಂಬಾ ಚೆನ್ನಾಗಿದೆ. ಯಾಕಂತಂದ್ರೆ ಆ ಟೀಸರ್ ನಮ್ಮನ್ನ ತುಂಬಾ ಎಕ್ಸೈಟ್ಮೆಂಟ್ ಮಾಡುತ್ತೆ, ನಾವ್ ಇದನ್ನ ನೋಡ್ಲೇಬೇಕು ಅನ್ನುವಂತ ಕಾತರತೆಯನ್ನ ಎತ್ತಿಸುತ್ತೆ. ಆದ್ರೆ ಫ್ಯಾಂಟಾಸ್ಟಿಕ್ ಫಾರ್ ಫಸ್ಟ್ ಸ್ಟೆಪ್ ನಮ್ಗೊಂದು ಕೋಲ್ಡ್ ಸಿನಿಮ್ಯಾಟಿಕ್. ನೀವು ಟೀಸರ್ ಅಲ್ಲಿ ಕೆಲವು ಕಡೆ ಗಮನಿಸಿ, ಬೆನ್ ಗ್ರಿಮ್ಸ್ ಫೇಸ್ ಅನ್ನ ಗಮನಿಸಿ, ನಿಮ್ಗೆ ಅಲ್ಲಿ ನೀಟಾಗಿ ಗೊತ್ತಾಗುತ್ತೆ ದೇ ಆರ್ ಆಲ್ಸೋ ಎಮೋಷನಲ್ ಪೀಸ್. ನಾವು ನಮ್ಮ ಹಳೆ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸಿನ ಟೀಸರ್ ಗಳನ್ನ ನೋಡ್ತಾ ಇದ್ವಲ್ಲ, ಸೇಮ್ ಫೀಲಿಂಗ್, ಅದೇ ಫೀಲಿಂಗ್ ಈ ಟೀಸರ್ ಅಲ್ಲೂ ನಂಗೆ ಕಾಣಸಿಕ್ತು. ಟೀಸರ್ ನ ಎಡಿಟಿಂಗ್ ಮಾತ್ರ ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹೌದು, ನನಗೆ ಗೊತ್ತು ಈ ಟೀಸರ್ ನಿಮ್ಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಮಾಡಿದೆ ಅಂತ, ಆದ್ರೆ ನಿಮ್ಗೆ ಇದು ಇಷ್ಟ ಇಲ್ಲ ಅಂತ ಹೇಳ್ಬಿಡಿ ನೋಡೋಣ. ಇಲ್ಲ ಬ್ರೋ, ನಮ್ಗೊಂಚೂರು ಈ ಟೀಸರ್ ಇಷ್ಟನೇ ಆಗ್ಲಿಲ್ಲ ಅಂತ ಯಾರು ಹೇಳೋದಿಲ್ಲ. ಬಿಕಾಸ್ ಫ್ಯಾಂಟಾಸ್ಟಿಕ್ ಫೋರ್ ನಿಜವಾಗ್ಲೂ ಅಷ್ಟು ಫ್ಯಾಂಟಾಸ್ಟಿಕ್ ಆಗಿದ್ದಂತಹ ಟೀಸರ್. ನಾನು ಮೊದಲು ಹೇಳಿದಾಗೆ ಓಪನ್ಹೈಮರ್, ಇಂಟರ್ಸ್ಟೆಲ್ಲರ್ ಇಂಥ ಸೈಫೈ ಮೂವಿಗಳ ಸಾಲಿಗೆ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಕೂಡ ಸೇರುತ್ತೆ ಅನ್ನುವಂತ ಒಂದು ದೃಢವಾದ ನಂಬಿಕೆ ನನಗಿದೆ. ಸೊ ನಿಜವಾಗ್ಲೂ ಟೀಸರ್ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಸಿನಿಮಾ ಇದೇ ವರ್ಷ ಜುಲೈ 25ಕ್ಕೆ ರಿಲೀಸ್ ಆಗುತ್ತೆ. ಟೀಸರ್ ಇಸ್ ಫೈನ್, ಯಾವುದೇ ಬಕ್ವಾಸ್ಗಳನ್ನ ಟೀಸರ್ ಅಲ್ಲಿ ಮಾಡಿಲ್ಲ. ನಿಜವಾಗ್ಲೂ ನಾನು ಈ ಟೀಸರ್ ನೋಡಾದ್ಮೇಲೆ ಕ್ಲಾಪ್ ಮಾಡ್ಬೇಕು ಅನ್ನಿಸ್ತು ಗೊತ್ತಾ. ಸೊ ಟ್ರೈಲರ್ ಅಲ್ಲಿ, ಪ್ರೋಮೋಗಳಲ್ಲಿ ನಮ್ಗೆಲ್ಲ ಅವನ್ನ ತೋರಿಸ್ತಾರೆ ಅನ್ನುವಂತ ನಂಬಿಕೆ ನಮ್ಗಿದೆ. ಸೊ ನಾವೆಲ್ಲರೂ ಹೃದಯ ಪೂರ್ವಕವಾಗಿ ಈ ನಮ್ಮ ಫ್ಯಾಮಿಲಿಯನ್ನ, ಈ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಮೊದಲ ಫ್ಯಾಮಿಲಿಯನ್ನ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಟೈಮ್ ಲೈನ್ ಗೆ ವೆಲ್ಕಮ್ ಮಾಡೋಣ ಅಂತ ಹೇಳ್ತಾ, ಇನ್ನು ಟ್ರೈಲರ್ ಬರೋದ್ರಿದೆ, ಇನ್ನು ಕೆಲವು ಕ್ಯಾರೆಕ್ಟರ್ ಗಳನ್ನ
ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು, ಅವ್ರು ಇನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ. ಈ ಸಿನಿಮಾದಲ್ಲಿ ನೀವು ಜಾನಿ ಸ್ಟಾರ್ಮ್ ಅವರ ಸೀನ್ ಗಳನ್ನ ನೋಡಿದ್ರೆ ನಿಜವಾಗ್ಲೂ ಎಷ್ಟು ಅದ್ಭುತವಾಗಿರುವಂತಹ ಹಾರ್ಟ್ ಅದು ಅಂತಂದ್ರೆ, ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಯಾವುದೇ ಓವರ್ ಆಕ್ಟಿಂಗ್ ಆಕ್ಷನ್ ಪೀಸ್ ಗಳನ್ನ ನಮ್ಗೆ ತೋರಿಸಿಲ್ಲ, ಪ್ಯೂರ್ ಸೈನ್ಸ್ ಫಿಕ್ಷನ್. ನಿಮ್ಗೆ ಈ ಟೀಸರ್ ಅಲ್ಲಿ ಇಷ್ಟವಾಗದಂತಹ ಘಟನೆಗಳೇನಾದ್ರೂ ಇದ್ರೆ ಶೇರ್ ಮಾಡ್ಕೊಳ್ಳಿ, ಅಥವಾ ನಿಮ್ಗಿದು ಡಿಸಪಾಯಿಂಟ್ಮೆಂಟ್ ಯಾಕೆ ಮಾಡ್ತು ಅನ್ನೋದನ್ನ ನನ್ನ ಹತ್ರ ತಿಳಿಸಬಹುದು. ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ನಾನು ರಿಪ್ಲೈ ಮಾಡ್ತೀನಿ. ಎಲ್ಲ ಕಮೆಂಟ್ಗಳನ್ನ ನಾನು ಓದ್ತೀನಿ, ಅದು ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.